ಬಸವ ಕಲ್ಯಾಣ ನಗರದ ಬಸವಣ್ಣನವರ ಅರಿವಿನ ಮನೆ ಆವರಣದಲ್ಲಿನ ಶರಣ ಹಡಪದ ಅಪ್ಪಣ್ಣನವರ ಗವಿಯಲ್ಲಿ ಅನ್ಯರ ಮೂರ್ತಿ ಪ್ರತಿಷ್ಠಾಪಿಸಿರುವುದು ಇಲ್ಲಿನ ಹಡಪದ ಸಮಾಜದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. 5 ದಿನಗಳಲ್ಲಿ ಅನ್ಯರ ಮೂರ್ತಿ ತೆರವುಗೊಳಿಸದಿದ್ದರೆ ಬಸವ ಕಲ್ಯಾಣ ಬಂದ್ ಆಚರಿಸಲು ಹಾಗೂ ತೀವ್ರ ಹೋರಾಟ ಕೈಗೊಳ್ಳಲು ನಿರ್ಣಯಿಸಲಾಗಿದೆ ಎಂದು ಹಡಪದ ಸಮಾಜದ ಸಂಘದ ರಾಜ್ಯ ಮುಖಂಡ ಈರಣ್ಣ ಹಡಪದವರು ತಿಳಿಸಿದ್ದಾರೆ. ಹಡಪದ ಅಪ್ಪಣ್ಣನವರು ಗುರು ಬಸವಣ್ಣನವರ ಆಪ್ತ ಸಹಾಯಕರಾಗಿ ಅವರೊಂದಿಗೆ ಇರ್ತಿದ್ರು. ಹೀಗಾಗಿ ಅವರ ವಿವಿಧ ಕಾರ್ಯಗಳಲ್ಲಿ ಕೈ ಜೋಡಿಸಿದ್ರು. ಇನ್ನು ಬಸವಣ್ಣನವರ ಅರಿವಿನ ಮನೆಯ ಗವಿ ಪಕ್ಕದಲ್ಲೇ ಅಪ್ಪಣ್ಣನವರ ಗವಿಯೂ ಕೂಡ ಇದೆ. ಈ ಗವಿಯು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ವ್ಯಾಪ್ತಿಯಲ್ಲಿದೆ. ಹೀಗಿದ್ದಾಗ ಅವರ ಅನುಮತಿ ಇಲ್ಲದೆ ಅನ್ಯರ ಮೂರ್ತಿ ಕೂಡಿಸಿರುವಾಗ ಮಂಡಳಿಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದೇಕೆ? ತಕ್ಷಣ ಈ ಕಾರ್ಯದಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಕೈಗೊಂಡು ಮೂರ್ತಿ ತೆರವುಗೊಳಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಬಸವ ಕಲ್ಯಾಣದಲ್ಲಿ ಏನು ಒಂದು ಸಭೆಯನ್ನು ಸೇರಿದೆವು, ಪೂರ್ವಭಾವಿ ಸಭೆ. ಈ ಸಭೆಯ ಉದ್ದೇಶವೇನೆಂದರೆ, ಒಂದು ಕೆಲವು ದಿನಗಳ ಹಿಂದೆ ಬಸವ ಕಲ್ಯಾಣದ ಹಡಪದಪ್ಪಣ್ಣನ ಗವಿಯಲ್ಲಿ ಒಂದು ಅನ್ಯ ಮೂರ್ತಿಯನ್ನು ಈ ಬಸವ ಕಲ್ಯಾಣದ ಕೆಲವೊಂದು ಕೈಗಳು, ಅವು ಯಾವಂದರೆ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿಯ ಕೆಲವೊಂದು ಜನರು ಸರ್ಕಾರದ ಆಸ್ತಿ, BKDB ಆಸ್ತಿ, ಆ ಆಸ್ತಿಯಲ್ಲಿ ಮತ್ತು ಹಡಪದಪ್ಪಣ್ಣನವರ ಒಂದು ಗವಿಯಲ್ಲಿ ಒಂದು ಅನ್ಯ ಒಂದು ಮೂರ್ತಿಯನ್ನು ರಾತ್ರೋರಾತ್ರಿ ಅಕ್ರಮವಾಗಿ ಸ್ಥಾಪನೆ ಮಾಡಿದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಈ ಒಂದು ನಾವು ಹಡಪ ಸಮಾಜದ ಎಲ್ಲ ಬಾಂಧವರು ಒಂದು ಸಭೆಯನ್ನು ಸೇರಿದ್ದೇವೆ. ಆ ಒಂದು ಮೂರ್ತಿಯನ್ನು ರಾತ್ರೋರಾತ್ರಿ ತರಾತುರಿ ಸರ್ಕಾರದ ಜಾಗದಲ್ಲಿ, BKDB ಜಾಗದಲ್ಲಿ ಅಕ್ರಮವಾಗಿ ಸ್ಥಾಪನೆ ಮಾಡಿದ್ದವರ ವಿರುದ್ಧ ಈ ಒಂದು ತಾಲೂಕಾಡಳಿತ, BKDB ಮತ್ತು ಜಿಲ್ಲಾ ಉಸ್ತುವಾರಿ DC ಅವರಾಗಲಿ, ಕಮಿಷನರಾಗಲಿ ಮತ್ತು CMC ಕಮಿಷನರಾಗಲಿ ಮತ್ತು ಸಹಾಯಕ ಆಯುಕ್ತರಾಗಲಿ, ತಹಸೀಲ್ದಾರರಾಗಲಿ ಇವರೆಲ್ಲರೂ ಸೂಕ್ತವಾದ ಕಾನೂನು ಪ್ರಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಅವ್ರ ಮೇಲೆ ದಾವೆ ಹೂಡಬೇಕು ಮತ್ತು ಆ ಒಂದು ಅನ್ಯ ಮೂರ್ತಿಯನ್ನು ತೆರವುಗೊಳಿಸಬೇಕು. ಅದೇ ಜಾಗದಲ್ಲಿ ಹಡಪದಪ್ಪಣ್ಣನ ಗವಿ ಅದಲ್ಲ, ಆ ಗವಿಯಲ್ಲೇ ಹಡಪದಪ್ಪಣ್ಣನವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೆವು. 1200 ವರ್ಷಗಳ ಹಿಂದೆ, 12ನೇ ಶತಮಾನಗಳ ಹಿಂದೆ, 900 ವರ್ಷಗಳ ಹಿಂದೆ ಇಂದು ಕೂಡ ಬಸವಣ್ಣನವರ ಎಡಭಾಗದಲ್ಲಿದ್ದಂಥ ಗವಿ ಹಡಪದಪ್ಪಣ್ಣನವರ ಗವಿ. ಅದಕ್ಕೋಸ್ಕರ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ, ಸಹಾಯಕ ಆಯುಕ್ತರೇ, BKDB ಕಮಿಷನರ್ ಅವರೇ ಮತ್ತು ಸ್ಥಳೀಯ ಶಾಸಕರೇ ಮತ್ತು ಸಚಿವರೇ, ತಾವು ಬಸವಣ್ಣನ ಹೆಸರು ಹೇಳಿ ಈ ಬಸವ ಕಲ್ಯಾಣದಲ್ಲಿ ಮತ್ತು ಬೀದರ್ನಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಿ. ನೀವು ಯಾವುದೇ ರೀತಿಯ ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾದಂಥ ಬಸವಣ್ಣನ ಆಪ್ತಕರ ಹಡಪದಪ್ಪಣ್ಣನವರ ಗವಿಯ ಅಭಿವೃದ್ಧಿಯನ್ನು ಇಲ್ಲಿವರೆಗೂ ಯಾವುದೇ ಚಕಾರ ಎತ್ತಿಲ್ಲ. ಚಕಾರ ಎತ್ತರೂ ಕೂಡ ನಮಗೆ ಒಂದು ಸಮಾಧಾನ ಪಡಿಸುವ ಒಂದು ವಿಷಯದಲ್ಲಿ ಕೂಡ ಚಕಾರ ಎತ್ತಿದ್ರಿ. ಅದೇ ರೀತಿಯಾಗಿ ನುಡಿದಂತೆ ತಾವು ನಡೆದಿಲ್ಲ. ಆಚಾರ ಹೇಳೋದು, ಬದನೆಕಾಯಿ ತಿನ್ನೋದು, ಆ ಥರ ತಾವು ಮಾಡಿದ್ದೀರಿ. ತಾವು ಹಡಪದಪ್ಪಣ್ಣವರಿಗೆ ಅನ್ಯಾಯ ಮಾಡಿಲ್ಲ. ಹಡಪದಪ್ಪಣ್ಣ ಅಂದರೆ ಬಸವಣ್ಣನ ಆಪ್ತ ಕಾರ್ಯದರ್ಶಿ ಅಷ್ಟೇ ಅಲ್ಲ, ಬಸವಣ್ಣನವರ ಹೃದಯ ಆಗಿದ್ದರವರು, ಅನುಭವ ಮಂಟಪದ ಆಧಾರ ಸ್ತಂಭವಾಗಿದ್ದರು. ಬಸವಣ್ಣ ನಾಳೆ ಮಾಡ್ತಕ್ಕಂಥ ಕೆಲಸ ನೀಲಿ ನಕ್ಷೆ ಹಾಕೊಡಕ್ಕಂಥ ಒಂದು ಮಹಾನ್ ಪುರುಷರಾಗಿದ್ದರು. ಅಂಥ ಹಡಪದಪ್ಪಣ್ಣನ ಗವಿಯಲ್ಲಿ ಯಾರೋ ಒಬ್ಬರು ದೇವಸ್ಥಾನ ಪಂಚ ಕಮಿಟಿದವರು ರಾತ್ರೋರಾತ್ರಿ ತರಾತುರಿಯಲ್ಲಿ ಸರ್ಕಾರದ ಜಾಗದಲ್ಲಿ ಒಂದು ಬೇರೆ ಮೂರ್ತಿಯನ್ನು ಕೊಡಿಸ್ತಾರ. ಅದು ತೆರವುಗೊಳಿಸೋ ತಾಕತ್ ತಮಗಿಲ್ಲ ಮತ್ತು ಅವ್ರ ವಿರುದ್ಧ ಕೇಸ್ ಹಾಕತಕ್ಕಂಥ ಒಂದು ತಾಕತ್ ನಿಮಗಿಲ್ಲ. ಅದಕ್ಕೋಸ್ಕರ ಸ್ಥಳೀಯ ಶಾಸಕರಿಗೆ ಒಂದು ವಿಚಾರ ಹೇಳ್ತೀನಿ. ನೀವೇನಾದ್ರು ಬಸವಣ್ಣ ಹೆಸರು ತೋತಿರಪ್ಪ ಅಂತಂದ್ರೆ, ಮುಂದೆ ರಾಜಕೀಯ ಮಾಡ್ತೀರಂತಂದ್ರೆ ಆ ಬಸವಣ್ಣ ಸಿದ್ಧಾಂತ ಮ್ಯಾಗ ನಡ್ರಿ. ಹಡಪದಪ್ಪಣ್ಣಗೆ ಒಪ್ಪುಗೋರಿ, ಬಸವಣ್ಣನ 770 ಅಮರಂಗಗಳನ್ನು ಒಪ್ಪುಗೋರಿ. ಬಸವಣ್ಣಗೆ ಒಪ್ಕೋತೀರಪ್ಪ ಅಂತಂದ್ರೆ ನಿಷ್ಪಕ್ಷಪಾತವಾಗಿ ಬಸವಣ್ಣ ಹೆಸರು ತೋಲಕ್ಕೆ ನೀವು ಲಾಯಕ್ಕಿದ್ದೀರಪ್ಪ ಅಂದ್ರೆ ಅದು ನಾಳೆನೇ ಕೂಡಲೇ ತೆರವುಗೊಳಿಸಿ. ಮತ್ತು ಒಂದು ಸ್ಥಾಪನೆ ಮಾಡ್ತಕ್ಕಂಥ ಕೆಲವೊಂದು ಕೈಗಳ ದೇವಸ್ಥಾನ ಪಂಚ ಕಮಿಟಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಿ. ಯಾಕಂದ್ರೆ ಇದು ಹೇಳ್ತಿದ್ರೆ ಸಚಿವರು ಕೂಡ ಹೇಳ್ತಾರೆ. ಈಶ್ವರ್ ಖಂಡ್ರೆ ಸಾಹೇಬ್ರೆ, ದಯವಿಟ್ಟು ತಾವು ಮುಂಜಾನೆ ಬೆಳಗ್ಗೆ ಅಂದರೆ ಬಸವಣ್ಣ ಹೆಸರು ಹೇಳ್ತೀರಿ, ಬಸವಣ್ಣನ ಅನುಯಾಯಿ ಇದ್ದೀನಿ ಅಂತ ಹೇಳ್ತೀರಿ, ಬಸವಣ್ಣ ಸಿದ್ಧಾಂತ ಆದರ್ಶ ಪಾಲಿಸ್ತೀನಿ ಅಂತ ಹೇಳ್ತೀರಿ. ಬಸವ ಕಲ್ಯಾಣ ಎಲ್ಲಿ ನಡೆದಿದೆ ತಮಗೆ ಗಮನಕ್ಕಿದೆ. ಬಸವ ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಗವಿ ಅಭಿವೃದ್ಧಿ ಮಾಡಿದ 10 ಬಾರಿ ನಾವು ಹಡಪ ಸಮಾಜದವರು ಬಂದು ನಿಮಗೆ ಕೈ ಜೋಡಿಸಿ ಕಾಲು ಬಿದ್ದು ಮನವಿ ಕೊಟ್ಟಿದ್ದೆವು. ಶಾಸಕರು ಕೂಡ, ಇಲ್ಲಿ ಸ್ಥಳೀಯ ಶಾಸಕರು ಸಣ್ಣ ಸಲಗರವರು ಕೂಡ ನಾವು ಹಲವಾರು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೆವು. ಮತ್ತು ಮಠಾಧೀಶರಲ್ಲಿ ಧ್ವನಿ ಎತ್ತಾರೆ.
ಬಸವ ಕಲ್ಯಾಣದಲ್ಲಿ ಅಂತ ಮತ್ತು ಬೀದರ್ನಲ್ಲಿ ಎಲ್ಲ ಮಠದ ಸುದ್ದು ಹಡಪದಪ್ಪನ ಗವಿ ಇತ್ತು. ಎಷ್ಟು ಸತ್ಯ ಅದ ಬಸವಣ್ಣ ಎಷ್ಟು ಸತ್ಯ ಇದ್ದನೋ ಅಷ್ಟು ಗವಿ ಕೂಡ ಅಲ್ಲಿ ಹಡಪದಪ್ಪನ ಎಡಪಕ್ಕದ ಗವಿ ಹಡಪದಪ್ಪನಂತ ಎಲ್ಲ ಮಠಾಧೀಶರು ಹೇಳ್ತಾರೆ. ಅವ್ರ ಧ್ವನಿ ಕೂಡ ನೀವು ಅಂದಿಸಿ ಅವ್ರಿಗೆ ಭಯಪಡಿಸಿ ಅವ್ರಿಗೆ ಕೂಡ ಧ್ವನಿ ಎತ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಇಲ್ಲಿ ಅಧಿಕಾರಿಗಳು ಪುರ ಏನಿಲ್ಲ, ತಮ್ಮ ಕೈಗುಂಬೆ ಕೆಲಸ ಮಾಡ್ತಾರೆ. PKDB ಕಮಿಷನರ್ ಸಾಹೇಬ್ರಿಗೆ ನಮಸ್ಕಾರ ಮಾಡಬೇಕು, ಶರಣ ಅಂತ ಹೇಳ್ಬೇಕು. ಏನು ಡಿಸಿಷನ್ ಕೆಳಗೆ ಹೇಳಿದ್ರೆ ರಿಸೈನ್ ಮಾಡಿ ಮನೆ ಹೋಗಿ ನೀ ಕೆಲಸ ಮಾಡಕ್ಕೆ ಲಾಯಕೇ ಅಲ್ಲ. ಮತ್ತು ಮೊನ್ನೆ ಪ್ರಕಾಶ್ ಕುದ್ರಿ ಸಾಹೇಬ್ರಿಗೆ ಸಹಾಯಕ ಆಯುಕ್ತರಂತ ಅವ್ರಿಗೆ ಕೂಡ ಕೇಳಿ ಏನು 100% ಮಾಡ್ತೀವಿ 100% ಮಾಡ್ತೀವಿ ಅಂದರೆ ಯಾವುದು ಬಸವಣ್ಣ ಹಡಪದಪ್ಪನವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ ಅಂದರು. ಪ್ರಕಾಶ್ ಕುದ್ರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಯಾರು. ಸಹಾಯಕ ಆಯುಕ್ತರೇ ನುಡಿದಂತೆ ನಡೆ ಇದೇ ಜನ್ಮ ಕಡೆ, ನೀವೇನು ನುಡಿದಿರಲ್ಲ ನಮಗೆ ಆ ಟೈಪ್ ನಡೀರಿ. ಇದು ಹುಲ್ಗಡ್ಡಿ ಅಲ್ಲ ಬೇಗ ಹೊಟ್ಟು ಬರ್ಲಕ್ಕ. ಅದಕ್ಕೋಸ್ಕರ ಇಂಥವೆಲ್ಲ ವಿಚಾರ ಇಟ್ಕೊಂಡು ಮಾನ್ಯ DC ಅವ್ರ ಮೇಡಮ್ ಅವರು ಒಂದು ಮೀಟಿಂಗ್ ಕರೆದ್ರು, ಶರ್ಮಾ ಮೇಡಮ್ ಅವರು ಎಲ್ಲಿ ಬೀದರ್ನ್ಯಾಗ. ಅಲ್ಲಿಯೂ ಕೂಡ ಹೇಳಿದೆವು अभी तुरंत से हम ये हड़पदप्पन गवी है, मैं स्पॉट वेरिफिकेशन करता हूँ, स्पॉट पे जाके वो हड़पदप्पन गवी में हड़पदप्पन का मूर्ति प्रतिष्ठापन अति तुरंत में करता हूँ बोल के बोले। आप बात दे से ये बीदर के हमारे मान्य जिलाधिकारी वो भी कुछ भी नहीं काम करे, BKDB कमीशन भी क्या भी नहीं काम करे, तहसीलदार भी क्या भी नहीं काम करे, CMC का आयुक्त भी क्या भी नहीं काम करे, शासक लोग भी क्या इधर स्थलीय शासक क्षणु सलगा साहब मेरा ना वो भी नहीं काम, बड़े भाषण बोलते, खाली भाषण पे पेट नहीं भरता, काम नहीं होता। काम करना क्या बोलते ना वो बोलते मंठाल में बोले आप एक हड़पदप्पन के जयंती के बारे में मंठाल में आए थे, आप गेस्ट करे थे, जब बोले मैं 100% हड़पदप्पन गवी में हड़पदप्पन का मूर्ति स्थापना करने तक हम ऐसा नहीं छोड़ते, हम 100% स्थापना करते। कहाँ करे भाई शासक हमारे भाई, कहाँ करे? बोलने का बंद करो, काम करो। कला ये हमारे ईश्वर खंडे साहब सचिव साहब सुबह उठते ही बसवಣ್ಣ का नाम लेना, शाम में सोते तक बसवಣ್ಣ का नाम। क्यों? उसका राजकीय के लिए, उसके MLA होने के लिए, उसका बेटा MP होने के लिए, उन्होंने मिनिस्टर होने के लिए। अरे काम क्या करे? बसवಣ್ಣ का पर्सनल सेक्रेटरी पैदा हो से जब से लिंगे के स्तर तक 770 अमरंगण के जाति शरण था, उसमें एक उनके साथ लिंगे के रहने तक कौन तो अगर है तो शरण बोले तो वो हड़पदप्पन था। ಅಂದರೆ ಬಸವಣ್ಣನವರ ಹುಟ್ಟಿದ ಜನ್ಮಸ್ಥಳದಿಂದ ಹಿಡ್ಕೊಂಡು ಬಸವಣ್ಣನವರ ಲಿಂಗೈಕ್ಯ ಆಗುವವರೆಗೂ ಯಾರಾದರೂ 770 ಅಮರಂಗಳ ಶರಣರು ಜಾತಿ ಶರಣರಿದ್ರು, ಅದರೊಳಗೆ ಒಬ್ಬ ಶರಣ, ಅದು ಹಡಪದಪ್ಪಣ್ಣ. ನೀವು ಇಲ್ಲಿ ಹಡಪದಪ್ಪಣ್ಣ ಹೇಳ್ತೀರಿ, ಬಸವಣ್ಣನ ಹೇಳ್ತೀರಿ, ಹೆಸರು ಹೇಳ್ತೀರಿ. ಬಸವಣ್ಣ ಸಮಾಜ ಕಟ್ಲಕ್ಕೆ ಬಡ್ದಾಡ್ದನು 12ನೇ ಶತಮಾನದಲ್ಲಿ. ಈಗೇನು ಮಾಡ್ತೀರಿ ನೀವು? ಒಂದು ಕೆಲವೊಂದು ಕೈಗಳಲ್ಲಿ ಬಸವ ಕಲ್ಯಾಣದಾಗ ಜಾತಿ ವಿಷ ಬೀಜ ಬಿತ್ತಲತ್ತೀರಿ. ಯಾಕಂದ್ರೆ ಬಸವಣ್ಣ ಸರಿ ಯಾಕೆ ಹೇಳ್ತೀರ ಅಂದ್ರೆ ನಿಮ್ಮೆಲ್ಲ ಸರ್ಕಾರ ಫಂಡ್ ತೊಗೋಬೇಕಲ್ಲ. ಬಸವ ಧರ್ಮ ಹೊಡಿಲಕ್ಕ ಬಸವಣ್ಣನ ಹೆಸರು ಹೇಳಿ ನೀವು ಬರೀ ನಿಮ್ಗೆ ಅನುಕೂಲ ಇತ್ತಪ್ಪ ಅಂತಂದ್ರೆ ಹಡಪದಪ್ಪಣ್ಣ ಹಡಪ ಸಮಾಜ ನಮ್ಮೂರು ಅಂತೀರಿ. ನೀವು ಬ್ಯಾಡ್ ಆಗಿತ್ತಪ್ಪ ಅಂದ್ರೆ ನೀವೆಲ್ಲ ಲಿಂಗಾಯತರು. ಅದಕ್ಕೋಸ್ಕರ ನಮ್ಮ ಸಲಹೆಗೆ ನಾವು ಏನೂ ಕೇಳುತ್ತಿಲ್ಲ. ಮಾನ್ಯ ಶಾಸಕರೇ, ಸಚಿವರೇ, ಮಾನ್ಯ ಅಧಿಕಾರಿ, CMC ಕಮಿಷನರ್ ಅವರೇ, ಸಹಾಯಕ ಆಯುಕ್ತರೇ ಮತ್ತು ತಹಶೀಲ್ದಾರರೇ, ನಮ್ಮ ಸಲಹೆಗೆ ನಾವು ಏನೂ ಕೇಳುತ್ತಿಲ್ಲ. ನಮಗೇನು ನಿಮಗೇನು ಹೊಲ ಕೊಡು, ಮನೆ ಕೊಡು, ರೊಕ್ಕ ಕೊಡು, ಯಾವುದೇ ಒಂದು ವಸತಿ ಯೋಜನೆ ಲೋನ್ ಹಾಕೊಡು ಅಂತ ಕೇಳುತ್ತಿಲ್ಲ. ಅಲ್ಲಿ ಇದ್ದಿದ್ದಂತಹ ವಾಸ್ತವ ಜಾಮದಾರ್ ಅವರು ಬಂದಾಗ ಅವರ ಅವಧಿಯಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ, ಹಡಪದಪ್ಪಣ್ಣನ ಗವಿ ಡೆವಲಪ್ಮೆಂಟ್ ಮಾಡ್ತೀವಿ, ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅಲ್ಲಿ ಹಡಪದಪ್ಪಣ್ಣನ ಗವಿ, ಅರಿವಿನ ಗವಿ ಅಂತಿತ್ತು. ಆ ಗವಿಯ ನಾಮಫಲಕವನ್ನು ತೆಗೆದು ಹಾಕಿ ಆ ನಂತರ ಬೇರೆ ಆಟ ಆಡ್ರಲ್ಲಿ. ಅದಕ್ಕೋಸ್ಕರ ಮಾನ್ಯ ನೀವು ಕಮಿಷನರ್ ಸಾಹೇಬ್ರೆ ಮತ್ತು ಇಲ್ಲಿ ಅಧಿಕಾರಿಗಳು, ಯಾರು ರಾಜಕಾರಣಿಗಳು ಆ ಕೈಗೊಂಬೆ ಆಗಿ ನೀವು ಕೆಲಸ ಮಾಡತ್ತೀರಿ, ಸತ್ಯ ನಿಮ್ಮ ಮನಸ್ಸಿಗೆ ಒಪ್ಪಲ್ಲ. ನಿಮ್ಮ ಒಂದು ಕೈಗೊಂಬೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ದಯವಿಟ್ಟು ಹೇಳ್ತೀನಿ. ನೀವು ಯಾರ್ದು ದುಡ್ಡಲ್ಲ, ನಮ್ಮ ತೆರಿಗೆ ದುಡ್ಡವು. ನಮ್ಮ ತೆರಿಗೆ ದುಡ್ಡು ಅವ್ರು ಯಾವ ಮಿನಿಸ್ಟ್ರು ದುಡ್ಡು ತೊಗೊಂಡಿಲ್ಲ, ನಾನು ನಡೆಸಲತ್ತೀನಿ ಮನೆ ಸಂಸಾರ. ನೀವು ನಿಮ್ಮ ಯಾವುದೇ ರೀತಿಯಲ್ಲಿ ಮತ್ತು ಯಾವ ಶಾಸಕರು ದುಡ್ಡು ತೊಗೊಳತ್ತಿಲ್ಲ. ನಾವು ತೆರಿಗೆ ದುಡ್ಡು ಕಟ್ಟಿದಂತಹ ದುಡ್ಡಿನಿಂದ, ಆ ಪಗಾರಿಂದ, ಆ ನೌಕರಿ